ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಇವತ್ತು ನಡೆದಂಥ ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಉತ್ತರವನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಮೊದಲನೇ ಕ್ವಶನ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಕನ್ಸಿಸ್ಟ್ ಆಫ್ ಆಪ್ಷನ್ ಎ ಚೇರ್ಮನ್. ಸೊ ಕನ್ನಡ ಮೀಡಿಯಮ್ ಅವರು ಕೂಡ ನಾನು ಹೇಳೋ ಅಂಥ ಆಪ್ಷನ್ನು ನಿಮಗೂ ಕೂಡ ಸರಿಯಾದ ಉತ್ತರ ಆಗಿರುತ್ತೆ. ಎರಡನೇ ಕ್ವಶನ್, ಹೌ ಆರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ಮ್ಡ್? ಆಪ್ಷನ್ ಡಿ, ಬೈ ಪ್ರೊಪಗೇಷನ್ ಆಫ್ ಸೋಷಿಯಲ್ ಸೈಂಟಿಸ್ಟ್. ಮೂರನೇ ಕ್ವಶನ್, ನೇಮ್ ದ ಟೈಪ್ ಆಫ್ ಬಜೆಟ್ ವಿಚ್ ಈಸ್ ಪ್ರಿಪೇರ್ಡ್ ಟು ಡಿಟರ್ಮೈನ್ ದ ನೆಟ್ ಕ್ಯಾಶ್ ಆಪ್ಷನ್. ಆಪ್ಷನ್ ಸಿ, ಕ್ಯಾಶ್ ಬಜೆಟ್, ಕ್ಯಾಶ್ ಪೊಸಿಷನ್ ಅದು. ನೆಕ್ಸ್ಟ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನೋಡ್ತಾ ಹೋಗೋಣ. ಫೋರ್ತ್ ಕ್ವಶನ್, ದ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಟು ಪ್ಲೇಸಿಂಗ್ ದ ರೈಟ್ ಪರ್ಸನ್ ಅಟ್ ದ ರೈಟ್ ಜಾಬ್ ಈಸ್. ಇದಕ್ಕೆ ಸರಿಯಾದ ಉತ್ತರ ಸ್ಟಾಫಿಂಗ್ ಆಗಿರುತ್ತೆ, ಸಿಬ್ಬಂದಿ ನಿರ್ವಹಣೆ. ನೆಕ್ಸ್ಟ್ ಐದನೇ ಕ್ವಶನ್ ನೋಡೋಣ. ಡ್ಯಾಶ್ ಈಸ್ ನೋನ್ ಆಸ್ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್. ಹೆನ್ರಿ ಫೆಲ್ನ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಆರ್ಗನೈಸೇಷನ್ ಸ್ಟ್ರಕ್ಚರ್ ಈಸ್ ದ ಡ್ಯಾಶ್ ಆಫ್ ಆರ್ಗನೈಸಿಂಗ್ ಪ್ರೊಸೆಸ್. ಔಟ್ಕಮ್ಸ್, ಫಲಿತಾಂಶ. ಸೊ ಇಲ್ಲಿ ಆರ್ಗನೈಸಿಂಗ್ ಸ್ಟ್ರಕ್ಚರ್ ಈಸ್ ದ ರಿಸಲ್ಟ್ ಆಫ್ ಆರ್ಗನೈಸಿಂಗ್ ಪ್ರೊಸೆಸ್ ಅಂತ ಬರುತ್ತೆ. ರಿಸಲ್ಟ್ನ ನಾವು ಔಟ್ಕಮ್ಸ್ ಅಂತಲೂ ಕೂಡ ಕರಿತೀವಿ. ಮ್ಯಾಚ್ ದ ಫಾಲೋಯಿಂಗ್ ನೋಡೋದಾದರೆ, ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ಟ್ ಒಂದು ಕಲೆ. ಸಿಂಗಲ್ ಯೂಸ್ ಪ್ಲ್ಯಾನ್, ಅದಕ್ಕೆ ಉತ್ತರ ಪ್ರೋಗ್ರಾಮ್, ಕಾರ್ಯಕ್ರಮ. ಆರ್ಗನೈಸಿಂಗ್, ಸಂಘಟಿಸುವಿಕೆ, ಮೆಥಡ್, ವಿಧಾನ. ನೆಕ್ಸ್ಟು ಏಯ್ತ್ ಕ್ವಶನ್ ನೋಡೋಣ. ವೆನ್ ಈಸ್ ಗ್ಯಾಂಗ್ ಪ್ಲಾಂಕ್ ಯೂಸ್ಡ್? ಯಾವಾಗ ನಾವು ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಇನ್ ದ ಕೇಸ್ ಆಫ್ ಎಮರ್ಜೆನ್ಸಿ. ಅಷ್ಟು ಬರೆದ್ರೆ ಸಾಕು ಒಂದು ಮಾರ್ಕ್ಸಿಗೆ. ವಾಟ್ ಈಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್? The term business environment means the sum total of all individuals, institutions and other forces that are outside the control of a business enterprise but that may affect its performance. ಅದನ್ನು ನಾವು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಗಿವ್ ಆನ್ ಎಕ್ಸಾಂಪಲ್ ಆಫ್ ಎ ರೂಲ್. ಯಾವುದಾದ್ರೂ ಒಂದು ಎಕ್ಸಾಂಪಲ್ನ ಕೊಡಬೇಕು ರೂಲ್ಗೆ. ಲೈಕ್ ಎಂಪ್ಲಾಯರ್ ಡಿಮ್ಯಾಂಡಿಂಗ್ ದೇರ್ ಎಂಪ್ಲಾಯೀಸ್ arrived at 8 AM ಏನಾದರೂ ಬರಿಬೋದು. ಸೊ ಟ್ರಾಫಿಕ್ ಸಿಗ್ನಲಲ್ಲಿ ರೆಡ್ ಲೈಟ್ ಸಿಗ್ನಲ್ ವಿಚ್ ರೆಡ್ ಲೈಟ್ ಮೀನ್ಸ್ ಸ್ಟಾಪ್ ಇನ್ ದ ಟ್ರಾಫಿಕ್ ಸಿಗ್ನಲ್. ಸೊ ರೂಲ್ಗೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ನ ಬರಿಬೇಕು. ಇನ್ನು ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಅಟೆಂಡ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಯಾವ ರೀತಿಯಾಗಿ ಟೆಸ್ಟ್ನ ಅಟೆಂಡ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಎಲ್ಲ ಚಾನಲ್ಗಳದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.